ಕರಿ ಮುದುಕನ ಮೇಲೆ ಅಂತ ಹೋಗ್ಬಿಡ್ತೀರ ನೀವು. ಯಾಕೆಂದರೆ ನಿಮ್ಮ ಗಂಡ ಬಂಗಾರದಂಥ ಗಂಡ ಅಲ್ವಾ, ನಿಮ್ಮ ಮಗ ಹಂಗೇ ಬಂಗಾರ ಅಲ್ವಾ, ಬಂಗಾರದ ಕೆಲಸ ಮಾಡೋನಲ್ಲ ಅಂತ ನೋಡಿದ್ರೆ ಬಿಟ್ಟಿರ ನೀವು. ಇದು ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ಒಂದು ವಿಗ್ರಹ ಆಗಬೇಕಾದ್ರೆ ಎಷ್ಟು ಬೀಳಬೇಕದಕ್ಕೆ ಎಷ್ಟು ಕಷ್ಟ ಇದೆ. ಹೋಗಲಿ, ಇವನ್ನು ಸರಿಪಡಿಸೋಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಮುಂದೆ ಬರಲ್ಲ, ಯಾರೂ ಮುಂದೆ ಬರೋದಿಲ್ಲ. ಅದೇನು ಪುಣ್ಯ, ಇಂಥ ಟ್ರೀಟ್ಮೆಂಟ್ ಸೆಂಟರ್ಗಳು ಯಾರೋ ಮಹತ್ವರು ಓಪನ್ ಮಾಡಿದ್ದಾರೆ, ಅವರೇ ಮಾಡಬೇಕಷ್ಟೇ, ಬೇರೆ ಯಾರೂ ರೆಡಿ ಆಗೋದಿಲ್ಲ. ಇವನಿಗೆ ಇಷ್ಟ ಇಲ್ಲದೆ ಇರೋನಿಗೆ ಅವನು ಇಲ್ಲಿ ಬಂದು ಆ ಜಾಗ್ರ ಸ್ಥಿತಿಗೆ ಬಂದ ಮೇಲೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಯಾವಾಗ ಮನೆಗೆ ಹೋಗ್ಬೇಕು. ಮತ್ತು ಇನ್ನೇನು ಬಡ್ಕೊಳ್ಳೋದಲ್ಲ ನಾವು, ತಲೆ ತುಂಬ ಅದೇ ಇರುತ್ತೆ ಅವನಿಗೆ. ನಮ್ಮ ಕಡೆ ಕಾನ್ಸಂಟ್ರೇಷನ್ ಇಲ್ಲ. ಈ ಥರ ಯೋಗ ಮಾಡಿಸಿ, ಎಕ್ಸಸೈಸ್ ಮಾಡಿಸಿ, ಕ್ಲಾಸಸ್ ಕಂಡಕ್ಟ್ ಮಾಡಿ, 1 to 1 ಮಾತಾಡಿ, ಅವನ್ನ ಎಳೆದು ಮಾಡಿ ಒಂದು ತಿಂಗಳೊತ್ತಿಗೆ ಒಬ್ಬ ಮನುಷ್ಯನ ಥರ ಒಂದು ಆಕಾರ ಬರುತ್ತೆ. ಒಳಗಡೆ ಬದಲಾವಣೆ ಆಗಿರಲ್ಲ, ಆಕಾರ ಬರುತ್ತೆ. ಆಗ ನಿಮ್ಮನ್ನು ಕರೆಸ್ತೀವಿ. ನೀವು ಬಂದು ಮಾತಾಡಬೇಕು ಅಂದರೆ ನೀವು ಏನು ನೋಡೋಕ್ಕೆ ಬರ್ತೀರಿ, ಮುಖದಲ್ಲಿ ಸ್ವಲ್ಪ ಕಳೆ ಬಂದಿರುತ್ತೆ, 1 ತಿಂಗಳಲ್ಲಿ ರೆಡಿ ಮಾಡಿರ್ತೀವಿ. ಅವನು ನಿಮ್ಗೆ ಹೇಳ್ತಾನೆ, ಈಗ ನಾನು ಚೆನ್ನಾಗಾಗ್ಬಿಟ್ಟಿದ್ದೀನಿ, ನೀವು ಕರ್ಕೊಂಡೋಗಿ, ನಾನು ಕುಡಿಯೋದಿಲ್ಲ, ಇನ್ಮೇಲೆ ಆ ಥರ ತಪ್ಪು ಮಾಡಲ್ಲ, ನೀವು ಇನ್ನೇನು ನಾನು ಮಾಡೋದಿಲ್ಲ, ನೋಡು ಮುಖದಲ್ಲಿ ಕಳೆ ಬಂದುಬಿಟ್ಟಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳೋರು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹೊತ್ಕೊಂಡು ಊಟನೇ ಹಾಕಲ್ಲ, ಈ ಮುಂಡೆ ಮಕ್ಕಳು ಹೊಡಿತಾರೆ, ಕರಿಯ ಮುದುಕ ಒಬ್ಬ ಇದ್ದಾನೆ, ನನ್ನ ಚಚ್ತಾನೆ, ನನ್ನ ಉಳಿಸ್ಬಿಡಮ್ಮ ಅಂತ ಬಡ್ಕೊಳ್ಳೋರು ಕೆಲವ್ರು ಇರ್ತಾರೆ. ಗೊತ್ತಾಯ್ತರ? ಒಬ್ಬೊಬ್ಬರು ಒಂದೊಂದು ಥರ ಅಲ್ಲ, ಎಲ್ಲ ಥರ ಕಿಲಾಡಿಗಳಿರ್ತಾರೆ. ಇವರು ಅಂದಿದ ತಕ್ಷಣ ನೀವು ಆ ಬೆಣ್ಣೆ ಹೆಂಗೆ ಕರಗುತ್ತೆ ಹಂಗೇ ಕರ್ಗೋಗ್ಬಿಡ್ತೀರಲ್ಲ, ಹಂಗೆ ಕರಗಿ ನೀರಾಗೋಗ್ಬಿಡ್ತೀರಲ್ಲ. ನೀವು ಹಂಗೆ ಕರಗಿ ನೀರಾದ್ರಿ ಅಂದರೆ ನಮ್ಮ ಕೈಗೆ ಸಿಕ್ಕಲ್ಲ ಅವನು, ಅಷ್ಟೇ ಹೋಯ್ತು. ನಾವು ಇಷ್ಟು ದಿನ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಯಾಕೆಂದರೆ ಅವನಿಗೆ ವರ್ಷಾನುಗಟ್ಟಲೆ ಕುಡಿದು ಆ ಬ್ರೈನ್ ಸೆಲ್ಸ್ ಎಲ್ಲ ಸತ್ತಿರೋದ್ರಿಂದ ಅವನ ನಿರ್ಧಾರ ತಗೊಳ್ಳೋ ಶಕ್ತಿ ಇರಲ್ಲ. ಅವನೊಬ್ಬ ಮಗು ಇದ್ದಂಗೆ. ಅಲ್ಲಿ ನೀವು ಜವಾಬ್ದಾರಿ ತಗೋಬೇಕು, ನಾವು ಜವಾಬ್ದಾರಿ ತಗೋಬೇಕು. ನಾವಿಬ್ಬರು ಸೇರಿ ಆ ಮಗುನ ಸಾಕಬೇಕು. ಆ ಮಗು ಏನೇನೋ ಕೇಳುತ್ತೆ, ಕೊಡೋಕ್ಕಾಗತ್ತಾ? ಮಗುಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋ ಮೆಚ್ಯೂರ್ ಆಗಿರೋ ತಾಯಿ ತಂದೆ ಬೇಕು. ಆ ಮೆಚ್ಯೂರ್ ಆಗಿರೋ ತಾಯಿ ತಂದೆ ಅಂದರೆ ನೀವೇ. ಗೊತ್ತಾಯ್ತರಾ? ಅಲ್ಲಿ ಅವನು ಏನು ಮಾತಾಡ್ತಾನೆ ಎಲ್ಲ ಕೇಳಿಸ್ಕೋಬೇಕು, ಎಲ್ಲ ತಿಳ್ಕೊಂಡು ಅವನು ಆತ್ಲ ಕಡೆ ಹೋದ್ಮೇಲೆ ನಮಗೆ ತಿಳಿಸ್ಬೇಕು. ಯಾಕೆ ತಿಳಿಸ್ಬೇಕು ಅಂದರೆ, ಈ 1 ತಿಂಗಳಲ್ಲಿ ಅವನು ಯಾವಾಗ ಪ್ರಕೃತಿಯಿಂದ ದೇಹ ಕೆಲಸ ಮಾಡುತ್ತೆ, ಟೈಮ್ ಸರಿಯಾಗಿ ಊಟ ಮಾಡ್ತಾನೆ, ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡ್ತಾನೆ, ಅವನಿಗೆ ನಿಜವಾದ ಜ್ಞಾನ ಓಪನ್ ಆಗುತ್ತೆ. ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲ್ಲ, ಕೆಟ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾಕೆಂದರೆ ಇಷ್ಟು ವರ್ಷ ಕೆಟ್ಟು ಅಧ್ವಾನ ಆಗಿರೋದು ಈಗ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲ್ಲ, ಕೆಟ್ಟ ಕೆಲಸ ಮಾಡುತ್ತೆ. ಕೆಟ್ಟ ಯೋಚನೆಗಳು ಬರುತ್ತೆ. ಇಲ್ಲಿಂದ ಹೆಂಗೆ ಎಸ್ಕೇಪ್ ಆಗಬೇಕು, ಇಲ್ಲಿಂದ ಒಳಗಡೆ ಹೆಂಗೆ ಹೋಗಬೇಕು. ಯಾಕೆಂದರೆ ಯಾರಿಗೂ ಇಲ್ಲಿ ಒಳಗಡೆ ಇರೋಕ್ಕೆ ಇಷ್ಟ ಇರೋದಿಲ್ಲ. ಅವನಿಗೆ ತಕ್ಕ ಮಟ್ಟಿಗೆ ಪ್ರಜ್ಞೆ ಬಂದಿರೋದ್ರಿಂದ ಆ ಪ್ರಜ್ಞೆನ ಉಪಯೋಗಿಸ್ಕೊಂಡು, ಹೌದು ನಾನು ಮನೆಗೆ ಕಷ್ಟ ಕೊಟ್ಟಿದ್ದೀನಿ, ನನ್ನ ಮಕ್ಕಳಿಗೆ ಕಷ್ಟ ಕೊಟ್ಟಿದ್ದೀನಿ, ನನ್ನ ಹೆಂಡತಿಗೆ ಕಷ್ಟ ಕೊಟ್ಟಿದ್ದೀನಿ, ನನ್ನ ತಾಯಿ ತಂದೆಗೆ ಕಷ್ಟ ಕೊಟ್ಟಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ. ಪ್ರಜ್ಞೆ ಬರಬೇಕು ಅವನಿಗೆ. ಆ ಪ್ರಜ್ಞೆ ಬರಬೇಕಾದ್ರೆ ಕಾಲ ಹಿಡಿಯುತ್ತೆ. ಗ್ರ್ಯಾಜುಯೇಟ್ ಆಗಬೇಕಾದ್ರೆ 1ನೇ ಕ್ಲಾಸ್ಗೆ ಹೋಗಬೇಕು, 2ನೇ ಕ್ಲಾಸ್ಗೆ ಹೋಗಬೇಕು, ಆಮೇಲೆ ಮುಗಿಬೇಕು SSLC, 2nd PU ಮುಗಿಬೇಕು, ಸ್ಟೇಜ್ ಬೈ ಸ್ಟೇಜ್ ಹೋಗಬೇಕು. ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಅದು ನಿಮ್ಮ ಪ್ರಜ್ಞೆಯಲ್ಲಿರಬೇಕು. ಅದಕ್ಕೋಸ್ಕರ ಅವನು ಏನು ಮಾತಾಡಿದ್ರು ಏನು ಮಾಡಿದ್ರು, ಅವನು ಎಷ್ಟು ಮಟ್ಟಿಗೆ ಮೇಲಕ್ಕೆ ಬಂದಿದ್ದಾನೆ, ಏನು ಮಾತಾಡ್ತಾ ಇದ್ದಾನೆ, ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾನ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾನ, ಅವನು ಮೈಂಡ್ ಓಪನ್ ಆದಮೇಲೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ ಅಂತ ಕಂಡುಹಿಡಿಬೇಕಾದ್ರೆ ನಿಮ್ಮ ಸಪೋರ್ಟ್ ಬೇಕು. ಯಾವುದು ಮಿಷಿನ್ ಇಲ್ಲ ಅವನ ತಲೆಗೆ ಹಾಕ್ಬಿಟ್ಟು ಕಂಡುಹಿಡಿಯೋಕ್ಕೆ. ಇವನು ಒಳ್ಳೆಯ ಯೋಚನೆ ಮಾಡ್ತಾನ,
ನಿಮ್ಮ ಸಂಬಂಧಿಕರು ಸ್ನೇಹಿತರು ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದಾರಾ? ಅಲ್ಲದೆ ಮಾನಸಿಕ ದುಸ್ಥಿತಿ, ಕೌಟುಂಬಿಕ ಕಲಹ, ದಾಂಪತ್ಯ ಜೀವನದಲ್ಲಿ ಅಸಮಾಧಾನ, ಸಾಮಾಜಿಕ ಅವಹೇಳನ, ಆರ್ಥಿಕವಾಗಿ ಹದೋಗತಿ ಹೊಂದಿದ್ದಾರಾ? ಹಾಗಾದರೆ ಕೂಡಲೇ ಸಂಪರ್ಕಿಸಿ ಮೈಂಡ್ ಕೇರ್ ಫೌಂಡೇಶನ್, ಕೆಂಗೇರಿ, ಬೆಂಗಳೂರು. ನಮ್ಮ ಕೇಂದ್ರದಲ್ಲಿ ಮದ್ಯಪಾನ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ನೀಡುವ ನುರಿತ ವೈದ್ಯರ ತಂಡ ಹಾಗೂ ಆರೋಗ್ಯ ಸಲಹೆಗಾರರು, ಮಾನಸಿಕ ತಜ್ಞರು, ಕ್ಲಿನಿಕಲ್ ಸೈಕಾಲಜಿಸ್ಟ್, ಜನರಲ್ ಫಿಜಿಷಿಯನ್, MSW ಸೋಷಿಯಲ್ ವರ್ಕರ್, ಕೌನ್ಸಿಲರ್, ಯೋಗ ತರಬೇತುದಾರರು, ವ್ಯಸನ ಸಲಹೆಗಾರರ ಸೌಲಭ್ಯವಿದೆ.